ನಮಸ್ತೆ ಎಲ್ಲರಿಗೂ. ಇವತ್ತು ನಾನು ಮಾಡ್ತಾಯಿದ್ದೀನಿ ಕೈಮಾ ಉಂಡೆ ಸಾರು ಮತ್ತು ಕೈಮಾ ಉಂಡೆ ಫ್ರೈ ಮಾಡ್ತಾಯಿದ್ದೀನಿ. ಕೆಲವು ಸಲ ಕೈಮಾ ಉಂಡೆ ಸಾರು ಮಾಡುವಾಗ ಉಂಡೆ ಹೊಡೆದೋಗ್ಬಿಡುತ್ತೆ. ಅದು ಹೊಡಿದೆ ಹಂಗೆ ಹೇಗೆ ಮಾಡೋದು ಅಂತ ನಾನು ತೋರಿಸ್ತಾ ಇದ್ದೀನಿ. ಕೈಮಾ ಉಂಡೆ ಸಾರು ಮತ್ತು ಫ್ರೈ ಮಾಡೋದಕ್ಕೆ ನೋಡಿ, ಮೊದಲಿಗೆ ನಾನು ಅರ್ಧ kg ಕೈಮಾ ನಾನು ತೊಗೊಂಡಿದ್ದೀನಿ. ಕೈಮಾದಲ್ಲಿ ಜಾಸ್ತಿ ಚರ್ಬಿ ಇರಬಾರ್ದು, ಚರ್ಬಿ ಇದ್ರೇ ಕೈಮಾ ಉಂಡೆ ಹೊಡೆದೋಗೋದು. ಅರ್ಧ kg ನಾನು ಕೈಮಾ ತೊಳೆದ್ಬಿಟ್ಟು ಇಟ್ಟಿದ್ದೀನಿ. ಮಸಾಲಕ್ಕೆ 2 ಈರುಳ್ಳಿ ನಾನು ಸ್ವಲ್ಪ ಎಣ್ಣೆ ಹಾಕಿ ಹುರಿದಿಟ್ಟಿದ್ದೀನಿ. ಮತ್ತು ತೆಂಗಿನಕಾಯಿ ಒಂದು ಮೀಡಿಯಮ್ ಸೈಜು ಪೂರ 1 ತೆಂಗಿನಕಾಯಿ ನಾನು ತೊಗೊಂಡಿದ್ದೀನಿ. 3 ಇಂಚಷ್ಟು ಹಸಿ ಶುಂಠಿ, 1 ಉಂಡೆ ಬೆಳ್ಳುಳ್ಳಿ, 8 ರಿಂದ 10 ಲವಂಗ, 2 ಇಂಚಷ್ಟು ಚಕ್ಕೆ ಮತ್ತು ಸ್ವಲ್ಪ ಸೋಂಪು ಮತ್ತು ಕೊತ್ತಂಬರಿ ಸೊಪ್ಪು. ಮಸಾಲ ರುಬ್ಬೋದಕ್ಕೇ ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ ನಾನು. ರುಬ್ಬುವಾಗಲೇ ಹಾಕಬೇಕು. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಕಮ್ಮಿ ಹಾಕಿರಿ, ಆಮೇಲೆ ರುಚಿ ನೋಡಿ ಹಾಕ್ಬೋದು. ಮತ್ತು ಖಾರದ ಪುಡಿ ನಾನು ಹಾಕ್ತಾಯಿದ್ದೀನಿ. ನೀವು ಬೇಕಿದ್ರೆ ಹಸಿಮೆಣಸಿನ್ಕಾಯಿ ಹಾಕ್ಬೋದು. ಹಸಿಮೆಣಸಿನ್ಕಾಯಿ ಈರುಳ್ಳಿ ಜೊತೆಲಿ ಹುರ್ಕೋಬೇಕಾಗತ್ತೆ ನೀವು ಹಸಿಮೆಣಸಿನ್ಕಾಯಿ ಹಾಕೋದಾದರೆ. ಈಗ ಇದಿಷ್ಟನ್ನು ಮಿಕ್ಸಿ ಜಾರ್ಗೆ ಹಾಕಿ ಗ್ರೈಂಡ್ ಮಾಡ್ಕೋಬೇಕು. ಇದು ನೋಡಿ, ಕಡಲೆ ಪುಡಿ 1 ಹಿಡಿಯಷ್ಟು, ಕೈಯಲ್ಲಿ 1 ಹಿಡಿಯಷ್ಟು ಕಡಲೆನ ನಾನು ನೈಸಾಗಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಮಸಾಲಾನ ರುಬ್ಬಿದ್ದೀನಿ. ಈಗ ಮಸಾಲಕ್ಕೆ ನೀರು ಹಾಕಬಾರ್ದು, ನೀರು ಹಾಕ್ದಂಗೆ ರುಬ್ಬಬೇಕು. ನೀರು ಬೇಕನ್ಸಿದ್ರೆ ಒಂದು 2-3 ಸ್ಪೂನ್ ನೀರು ಹಾಕಿ ಅಷ್ಟೇ ರುಬ್ಬಬೇಕು, ನೀರು ಜಾಸ್ತಿ ಹಾಕಬಾರ್ದು. ಒಂದೇ ಸಲಕ್ಕೆ ರುಬ್ಬೋಕ್ಕಾಗಲಿಲ್ಲ ಅಂತ 2 ಸಾರಿ ನಾನು ಮಿಕ್ಸಿ ಜಾರಿಗೆ ಹಾಕಿ ರುಬ್ಬಿದ್ದೀನಿ. 2 ಸಲ ರುಬ್ಬಿರೋದ್ರಿಂದ ಮಸಾಲಾನ ಸರಿಯಾಗಿ ಮಿಕ್ಸ್ ಮಾಡ್ಕೊತೀನಿ. ಈಗ ಮಿಕ್ಸ್ ಮಾಡಿರೋಂಥ ಮಸಾಲಾನ 2 ಭಾಗ ಮಾಡ್ಕೊತೀನಿ. ಅರ್ಧ ಮಾಡಿಕೊಂಡು ಒಂದು ಅರ್ಧ ಭಾಗ ಸಾರಿಗೆ ಮಸಾಲ, ಇನ್ನೊಂದು ಅರ್ಧ ಭಾಗ ಕೈಮಾ ಜೊತೆ ಮಿಕ್ಸ್ ಮಾಡಬೇಕು. ಒಂದು ಅರ್ಧ ಭಾಗನ ನಾನು ಮಿಕ್ಸಿ ಜಾರ್ಗೆ ಹಾಕಿಟ್ಕೊತೀನಿ. ಸಾರಿಗೆ ಮಸಾಲ ಬೇಕಲ್ಲ ಅದಕ್ಕೆ. ಈ ಅರ್ಧ ಭಾಗ ಮಸಾಲಕ್ಕೆ ನಾನು ಕೈಮಾ ಮಿಕ್ಸ್ ಮಾಡ್ಕೊತೀನಿ. ಕೈಮಾ ನೋಡಿ ಚೆನ್ನಾಗಿ ತೊಳೆದಿಟ್ಟಿದ್ದೀನಿ. ಮತ್ತು ಅದರಲ್ಲಿ ನೀರಿಲ್ಲದಂಗೆ ಸರಿಯಾಗಿ ಹಿಂಡಿ ತೆಗಿಬೇಕು. ಈಗ ಕೈಮಾ ಜೊತೆ ನಾನು ಮಸಾಲಾನ ಸರಿಯಾಗಿ ಮಿಕ್ಸ್ ಮಾಡ್ಕೊತೀನಿ. ಮಿಕ್ಸ್ ಮಾಡೋದಕ್ಕೆ ಮುಂಚೆ ಸ್ವಲ್ಪ ನಾನು ಕೈಮಕ್ಕೆ ಅಂತ ಮತ್ತೆ ಸ್ವಲ್ಪ ಉಪ್ಪು ಮತ್ತು ಖಾರದ ಪುಡಿ, ಅರಿಶಿನ ಪುಡಿ ಹಾಕ್ತೀನಿ. ಸ್ವಲ್ಪ ಹಾಕ್ತೀನಿ, ನಾವು ಮಸಾಲಕ್ಕೆ ಹಾಕಿರೋದ್ರಿಂದ ಸ್ವಲ್ಪ ಹಾಕ್ಕೊತಾ ಇದ್ದೀನಿ ನಾನು. ಉಪ್ಪು, ಖಾರದ ಪುಡಿ, ಅರಿಶಿನ ಪುಡಿ ಹಾಕಿ ಸರಿಯಾಗಿ ಮಿಕ್ಸ್ ಮಾಡಬೇಕು. ಈಗ ಮಿಕ್ಸಿ ಜಾರ್ಗೆ ನಾನು ಮಸಾಲ ಹಾಕಿಟ್ಟಿದ್ನಲ್ಲ ಅದಕ್ಕೆ ಒಂದು 3 ಟೊಮೆಟೊನ ಹೆಚ್ಚಾಕ್ಬಿಟ್ಟು ಮಿಕ್ಸಿ ಮಾಡ್ಕೊತೀನಿ. ನೈಸಾಗಿ ಮಿಕ್ಸಿ ಮಾಡ್ಕೋಬೇಕು, ನೈಸಾಗಿ ಗ್ರೈಂಡ್ ಮಾಡ್ಕೋಬೇಕು. ನೋಡಿ, ಗ್ರೈಂಡ್ ಮಾಡಿದ್ದೀನಿ. ಇದನ್ನು ಒಂದು ಪಾತ್ರೆಯಲ್ಲಿ ತೆಗೆದಿಟ್ಕೋತೀನಿ.
ಈಗ ಮಿಕ್ಸ್ ಮಾಡಿರೋಂಥ ಕೈಮಾನ ಸ್ವಲ್ಪ ಸ್ವಲ್ಪ ಮಿಕ್ಸಿ ಜಾರ್ಗೆ ಹಾಕಿ ಗ್ರೈಂಡ್ ಮಾಡ್ಕೋಬೇಕು. ತುಂಬ ಜಾಸ್ತಿ ಹಾಕಬೇಡಿ, ಮಿಕ್ಸಿ ಜಾರಲ್ಲಿ ಸಿಗಾಕೊಳ್ಳುತ್ತೆ. ಸ್ವಲ್ಪ ಸ್ವಲ್ಪ ಹಾಕಿನೇ ಗ್ರೈಂಡ್ ಮಾಡ್ಕೋಬೇಕು. ಮತ್ತು ತುಂಬ ನೈಸಾಗಿ ಮಾಡಬಾರ್ದು, ಸ್ವಲ್ಪ ದಪ್ಪ ದಪ್ಪ ಇರೋ ಹಂಗೆ ಗ್ರೈಂಡ್ ಮಾಡ್ಕೋಬೇಕು ಈ ರೀತಿ. ಇದನ್ನು ನಾನು ಒಂದು ಬೌಲಿಗೆ ಹಾಕ್ಕೊತೀನಿ. ಇದೇ ರೀತಿ ಅಷ್ಟು ಕೈಮಾನು ಗ್ರೈಂಡ್ ಮಾಡ್ಕೊತೀನಿ. ಈಗ ಕೈಮಾ ರುಬ್ಕೊಂಡಾದ್ಮೇಲೆ ಕಡಲೆ ಪುಡಿ ಮಾಡಿ ಇಟ್ಟಿದ್ನಲ್ಲ ನಾನು, ಅದನ್ನು ಹಾಕೋತೀನಿ ಕೈಮಾ ಜೊತೆಗೆ. ಕಡಲೆ ಪುಡಿ ಹಾಕ್ಬಿಟ್ಟು ಕೈಮಾನ ಸರಿಯಾಗಿ ಮಿಕ್ಸ್ ಮಾಡ್ಕೋಬೇಕು. ಕೈಮಾಗೆ ಕಡಲೆ ಪುಡಿ ಹಾಕಿ ಮಿಕ್ಸ್ ಮಾಡ್ಕೊಳ್ಳುವಾಗ ಕೊತ್ತಂಬರಿ ಸೊಪ್ಪು, ಚಿಕ್ಕದಾಗಿ ಹೆಚ್ಚಿರೋಂಥ ಕೊತ್ತಂಬರಿ ಸೊಪ್ಪು ಕೂಡ ಹಾಕಿ ಮಿಕ್ಸ್ ಮಾಡಬೇಕು. ಅದು ಸರಿಯಾಗಿ ಮಿಕ್ಸ್ ಮಾಡಿ ಆದಮೇಲೆ ಉಂಡೆ ಮಾಡಿ ಇಟ್ಕೊಡ್ತೀನಿ ನಾನು. ಅಷ್ಟು ಉಂಡೆ ಮಾಡಿ ಇಟ್ಕೊಡ್ತೀನಿ. ಮತ್ತು ಅಷ್ಟು ನಾನು ಸಾರಿಗೆ ಹಾಕ್ತಾ ಇಲ್ಲ, ಒಂದು ಅರ್ಧದಷ್ಟು ಸಾರು ಮಾಡಿ ಮತ್ತು ಒಂದು ಅರ್ಧದಷ್ಟು ಉಂಡೆನ ಫ್ರೈ ಮಾಡ್ಕೊತೀನಿ. ಯಾವ ಸೈಜ್ ಬೇಕೋ ಆ ಸೈಜಲ್ಲಿ ಉಂಡೆ ಮಾಡ್ಕೋಬಹುದು. ಇದರಲ್ಲಿ ಒಂದು ಅರ್ಧದಷ್ಟು ಸಾರಿಗೆ ಹಾಕ್ತೀನಿ, ಇನ್ನು ಅರ್ಧದಷ್ಟು ಫ್ರೈ ಮಾಡ್ತೀನಿ. ಈಗ ನಾನು ಕುಕ್ಕರಲ್ಲಿ ಕೈಮಾ ಜೊತೆ ಬರುತ್ತಲ್ಲ ಮೂಳೆಗಳು, ಆ ಮೂಳೆಗಳನ್ನ ನಾನು ಬೇಯಿಸಿಟ್ಟಿದ್ದೀನಿ. ಒಂದು 6-7 ವಿಷಲ್ ಕೊಟ್ಟು ಬೇಯಿಸಿದ್ದೀನಿ. ಉಪ್ಪು, ಖಾರ, ಅರಿಶಿನ ಮತ್ತು ಸ್ವಲ್ಪ ಧನಿಯಾ ಪುಡಿ ಹಾಕಿ ಬೇಯಿಸಿದ್ದೀನಿ. ಸ್ವಲ್ಪ ನೀರು ಹಾಕಿ ಬೇಯಿಸಿದ್ದೀನಿ. ಕೈಮಾ ಜೊತೆ ಮೂಳೆಗಳು ಬಂದಿದ್ರೆ ಈ ರೀತಿ ಬೇಯಿಸಿಟ್ಕೊಂಡು ಹಾಕಬೇಕು, ಇಲ್ಲ ಅಂದರೆ ಇಲ್ಲ, ಹಾಗೇ ಮಾಡ್ಬೋದು. ಈಗ ಒಂದು ಪಾತ್ರೆಯಲ್ಲಿ ನಾನು ಒಗ್ಗರಣೆ ಹಾಕ್ತಾ ಇದ್ದೀನಿ. ಒಗ್ಗರಣೆಗೆ ಎಣ್ಣೆ ಹಾಕಿ, ಎಣ್ಣೆ ಬಿಸಿ ಆದಮೇಲೆ ಚಿಕ್ಕದಾಗಿ ಹೆಚ್ಚಿರುವಂಥ ಈರುಳ್ಳಿ ಹಾಕಿದ್ದೀನಿ. ಈರುಳ್ಳಿ ತುಂಬ ಫ್ರೈ ಆಗೋದು ಬೇಡ, ಸ್ವಲ್ಪ ಫ್ರೈ ಆದರೆ ಸಾಕು. ಈಗ ಇದಕ್ಕೆ ನಾನು ಉಂಡೆ ಹಾಕ್ತಾ ಇದ್ದೀನಿ. ಉಂಡೆ ಇಲ್ಲ, ನಾನು ಒಟ್ಟಿಗೆ ಜಾಸ್ತಿ ಹಾಕೋದಿಲ್ಲ, ಒಂದು 4 ಉಂಡೆ ಹಾಕಿಬಿಟ್ಟು ನೋಡಿ ಅಷ್ಟು ನಾನು ಉಂಡೆ ಮಾಡಿ ಇಟ್ಕೊಂಡಿದ್ದೀನಿ. ಇದರಲ್ಲಿ ಒಂದು 4 ಉಂಡೆ ಮಾತ್ರ ನಾನು ಫ್ರೈ ಮಾಡಿ ನೋಡ್ತೀನಿ. ಈ ಟೈಮಲ್ಲಿ ಗೊತ್ತಾಗುತ್ತೆ ಉಂಡೆ ಹೊಡೆಯುತ್ತಾ ಇಲ್ಲ ಚೆನ್ನಾಗಿದೆಯಾ ಅಂತ. ಒಂದು 2 ನಿಮಿಷ ಹೀಗೆ ಫ್ರೈ ಮಾಡಿ ಗೊತ್ತಾಗುತ್ತೆ. ಉಂಡೆ ಸರಿಯಾಗಿಲ್ಲ ಅಂದರೆ ಈ ಟೈಮಲ್ಲಿ ಹೊಡೆದೋಗುತ್ತೆ. ಈ ರೀತಿ ಹೊಡಿತಾ ಇದೆ ಉಂಡೆ ಅಂದರೆ ಆವಾಗ ಮತ್ತೆ ನೀವು ಕೈಮಾಕ್ಕೆ ಮತ್ತು ಒಂದು ಇಡೀ ಕಡಲೆನ ನೈಸಾಗಿ ಪುಡಿ ಮಾಡಿಬಿಟ್ಟು ಕೈಮಾ ಜೊತೆ ಮಿಕ್ಸ್ ಮಾಡಬೇಕಾಗತ್ತೆ, ಆವಾಗ ಸರಿ ಆಗುತ್ತೆ. ಈಗ ನೋಡಿ ನಾನು ಮಾಡಿರೋ ಉಂಡೆ ಹೊಡಿತಾ ಇಲ್ಲ, ಚೆನ್ನಾಗಾಗಿದೆ. ಅದಕ್ಕೆ ಒಂದು 4 ಉಂಡೆ ಹಾಕಿ ನಾನು ಫ್ರೈ ಮಾಡಿ ನೋಡಿ ಆಮೇಲೆ ಮಿಕ್ಕಿರೋವಂಥ ಉಂಡೆಗಳೆಲ್ಲ ಹಾಕ್ತೀನಿ. ಈಗ ಎಣ್ಣೆಯಲ್ಲಿ ಒಗ್ಗರಣೆಯಲ್ಲಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಉಂಡೆಗಳು. ಈ ರೀತಿ ಜಾಗ ಅಡ್ಜಸ್ಟ್ ಮಾಡಿಕೊಂಡು ಉಂಡೆಗಳು ಒಗ್ಗರಣೆಯಲ್ಲಿ ಹಾಕಬೇಕು. ಈ ಟೈಮಲ್ಲಿ ತುಂಬ ಕಲಿಸ್ಬಾರ್ದು, ಒಂದು 2 ನಿಮಿಷ ಮುಟ್ಟದನೆ ಬಿಟ್ಟು ಬಿಡಿ. ಆವಾಗ
ಫ್ರೈ ಆಗ್ತಾ ಉಂಡೆಗಳು ಗಟ್ಟಿ ಆಗುತ್ತೆ, ಹೊಡೆಯೋದಿಲ್ಲ. ಈ ರೀತಿ ಸೂಕ್ಷ್ಮವಾಗಿ ಸರಿ ಮಾಡ್ಕೋಬೇಕಾಗತ್ತೆ. ಈ ರೀತಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡಿ ಆದಮೇಲೆ ಬೇಯಿಸಿರೋಂಥ ಮೂಳೆಗಳನ್ನ ನಾನು ಇದಕ್ಕೆ ಹಾಕ್ತಾಯಿದ್ದೀನಿ. ನೀರು ಸಮೇತ ಹಾಕ್ತೀನಿ. ಮತ್ತು ರುಬ್ಕೊಂಡಂಥ ಮಸಾಲ ಹಾಕ್ತಾಯಿದ್ದೀನಿ. ಇದಕ್ಕೆ ನೋಡಿಕೊಂಡು ಎಷ್ಟು ನೀರು ಬೇಕಾಗುತ್ತೆ ನೋಡಿ ಹಾಕ್ಕೋಬೇಕಾಗತ್ತೆ. ಇದನ್ನು ಸರಿಯಾಗಿ ಕಲಿಸ್ಕೋಬೇಕು. ಕೈಮಾ ಉಂಡೆ ಸಾರು ಈ ರೀತಿ ಮಾಡಿ ನೋಡಿ, ತುಂಬ ಚೆನ್ನಾಗಾಗತ್ತೆ ನೋಡಿ. ಈಗ ಸರಿಯಾಗಿ ಮಿಕ್ಸ್ ಮಾಡಿ ಆದಮೇಲೆ ಚೆನ್ನಾಗಿದೆ ನೋಡಿ. ಉಂಡೆ ತುಂಬ ಚೆನ್ನಾಗಿದೆ, ಸ್ವಲ್ಪನೂ ಹೊಡೆದಿಲ್ಲ. ನಾನು ನೋಡಿ ನೀರು ಇಷ್ಟು ತೆಳು ಮಾಡಿದ್ದೀನಿ, ಯಾಕಂದರೆ ಮತ್ತೆ ಇನ್ನೂ ಕೈಮಾ ಉಂಡೆ ಸ್ವಲ್ಪ ಬೇಯೋದಿದೆ. ಬೇಯುವಾಗ ಮತ್ತೆ ಸ್ವಲ್ಪ ನೀರಿನ ಅಂಶ ಕಮ್ಮಿ ಆಗುತ್ತೆ ಇದರಲ್ಲಿ. ಕೈಮಾ ಉಂಡೆ ಹೊಡೆದಿರೋ ಹಂಗೆ ಮಾಡಬೇಕಂದ್ರೆ ಕೈಮಾದಲ್ಲಿ ಜಾಸ್ತಿ ಚರ್ಬಿ ಇರಬಾರ್ದು, ಆವಾಗ ಕೈಮಾ ಉಂಡೆ ಚೆನ್ನಾಗಾಗತ್ತೆ. ಚರ್ಬಿ ಇದ್ರೇನೆ ಕೈಮಾ ಉಂಡೆ ಹೊಡೆದೋಗೋದು. ಈಗ ಮುಚ್ಚಳ ಮುಚ್ಚಿಬಿಟ್ಟಿದ್ದೀನಿ. ಸ್ಟವ್ನ ಜಾಸ್ತಿ ಮಾಡಿ ಜೋರು ಕುದಿ ಬರಲಿ ಅಂತ ನೋಡಿ. ಜೋರು ಕುದಿ ಬರ್ತಾ ಇದೆ. ಈ ಟೈಮಲ್ಲಿ ಒಂದ್ಸಲ ಮಿಕ್ಸ್ ಮಾಡಿ ಉಪ್ಪು ಖಾರ ಸರಿ ಇದೆಯಾ ಅಂತ ನೋಡ್ಕೊಳ್ಳಿ. ಈ ಟೈಮಲ್ಲಿ ಕಮ್ಮಿ ಇದ್ದರೆ ಮತ್ತೆ ಹಾಕ್ಬೋದು. ಈ ಟೈಮಲ್ಲಿ ಸರಿಯಾಗಿ ಒಂದ್ಸಲ ಮಿಕ್ಸ್ ಮಾಡಿ ಮತ್ತೆ ಮುಚ್ಚಳ ಮುಚ್ಚಿ ಸ್ಟವ್ನ ಉರಿ ಪೂರ ಕಮ್ಮಿ ಮಾಡಿ ಒಂದು 10 ನಿಮಿಷ ಇದೇ ರೀತಿ ಬೇಯೋದಕ್ಕೆ ಬಿಡ್ತೀನಿ. ಸ್ಟವ್ನ ಉರಿ ಸ್ಟವ್ನ ಸಿಮ್ಮಲ್ಲಿಟ್ಟು ಒಂದು 10 ನಿಮಿಷ ಬೇಯಿಸ್ಬೇಕು. ಕೈಮಾ ಉಂಡೆ ಬೇಯುತ್ತೆ. ಈಗ ನೋಡಿ ಚೆನ್ನಾಗಿ ಬೆಂದಿದೆ, ಮಸಾಲ ಬೆಂದಿದೆ, ಕೈಮಾ ಉಂಡೆ ಕೂಡ ಬೆಂದಿದೆ. ಎಣ್ಣೆ ಎಲ್ಲ ಸೈಡಲ್ಲಿ ಬಿಟ್ಕೊಂಡಿದೆ ನೋಡಿ. ಈಗ ಇದು ಆಗಿದೆ. ಕೈಮಾ ಉಂಡೆ ಸಾರು ರೆಡಿ ಇದೆ. ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿ, ಚಿಕ್ಕದಾಗಿ ಹೆಚ್ಚಿರುವಂಥ ಕೊತ್ತಂಬರಿ ಸೊಪ್ಪು ಹಾಕಿ ಒಂದ್ಸಾರಿ ಮಿಕ್ಸ್ ಮಾಡಿದ್ರೆ ಕೈಮಾ ಉಂಡೆ ಸಾರು ರೆಡಿ ಆಯಿತು. ಈಗ ಕೈಮಾ ಉಂಡೆ ಸಾರು ರೆಡಿ ಆಯಿತು. ಪಾತ್ರೆನ ಕೆಳಗಿಟ್ಟು ಸ್ಟವ್ ಮೇಲೆ ಒಂದು ಪ್ಯಾನ್ ಇಡ್ತೀನಿ ನಾನು. ಕೈಮಾ ಉಂಡೆ ಸಾರನ್ನ ಪಾತ್ರೆ ಕೆಳಗಿಟ್ಬಿಟ್ಟು ಸ್ಟವ್ ಮೇಲೆ ಒಂದು ಪ್ಯಾನ್ ಇಟ್ಟಿದ್ದೀನಿ. ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ನೋಡಿ ಕೈಮಾ ಉಂಡೆನ ಈ ರೀತಿ ವಡೆ ಥರ ಶೇಪ್ ಮಾಡಿಕೊಂಡು ನಾನು ಫ್ರೈ ಮಾಡ್ತೀನಿ. ಕೈಮಾ ಉಂಡೆ ಫ್ರೈ ತುಂಬ ಚೆನ್ನಾಗಾಗುತ್ತೆ ರುಚಿ. ಸಾರಿನ ಉಂಡೆಗಿಂತ ಈ ಫ್ರೈನ ಕೈಮಾ ಉಂಡೆ ತುಂಬ ರುಚಿಯಾಗಿರುತ್ತೆ. ಇದು ಎಣ್ಣೆಯಲ್ಲಿ ಫ್ರೈ ಮಾಡೋದ್ರಿಂದ ಬೇಗನೂ ಬೇಯುತ್ತೆ, ತುಂಬ ಟೈಮ್ ಏನು ತೊಗೊಳಲ್ಲ. ಮೀಡಿಯಂ ಫ್ಲೇಮಲ್ಲಿ ಫ್ರೈ ಮಾಡಬೇಕು. ಈಗ ನೋಡಿ ಕೆಂಪಗೆ ಫ್ರೈ ಮಾಡಿ ಆದಮೇಲೆ ರೆಡಿ ಇದೆ ಕೈಮಾ ಉಂಡೆ ಫ್ರೈ. ಕೈಮಾ ಉಂಡೆ ಸಾರು ಮತ್ತು ಕೈಮಾ ಉಂಡೆ ಫ್ರೈ ರೆಡಿ ಇದೆ. ನನ್ನ ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.